ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇ ಝೂಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಬ್ರಹ್ಮಕಂಠು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಚಿರು ದಿಶಾ ಪ್ರೀತಿನ ಒಪ್ಕೊಂಡಿದ್ದಾಳೆ ಅಂತ ನಂಬಿಬಿಟ್ಟು ದೀಪಾ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಹಾಗಾದರೆ ಚಿರುಗೆ ತನ್ನ ಮನಸ್ಸಲ್ಲಿರೋ ಪ್ರೀತಿ ಹೀಗಾದರೂ ಅರ್ಥ ಆಗುತ್ತಾ? ಈ ಚಾಲೆಂಜಲ್ಲಿ ಸೌಂದರ್ಯ ಗೆದ್ದಿದ್ರು ಮತ್ತೆ ಸೋಲ್ತಾಳ. ಹಾಗಾದರೆ ದೀಪಾನ ಮನೆ ಕರ್ಕೊಂಬರ್ತಾನೆ ಚಿರು. ಈಗಿನಾದರೂ ದೀಪಾನ ಹೆಂಡತಿ ಅಂತ ಒಪ್ಕೊಂಡು ಇಬ್ಬರು ಸುಖವಾಗಿ ಸಂಸಾರ ಮಾಡ್ತಾರ. ಹಾಗಾದರೆ ಸೌಂದರ್ಯ ಕತೆ ಏನು ಎಲ್ಲದು ಕೂಡ ನೋಡೋಣ ಬನ್ನಿ. ದೀಪಾಗೆ ತನ್ನ ಸ್ಥಾನ ಏನು ಅಂತ ತಿಳ್ಕೊಳ್ಳೋಕ್ಕೆ ಮುಂದಾಗಿದ್ದಾಳೆ ಚಿರು ಅವರು. ಮತ್ತು ಮನೆಯವರೆಲ್ಲರೂ ಕೂಡ ದಿಶಾನೇ ಪರ್ಫೆಕ್ಟ್ ಜೋಡಿ ಅಂತ ಇದ್ದಾರೆ. ಆದರೆ ಇವತ್ತು ಚಿರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೇಬೇಕು. ಅದರಿಂದಾಗಿ ನಾನು ದಿಶಾ ಆಗಿಬಿಟ್ಟು ಚಿರು ಮುಂದೆ ಪ್ರಪೋಸ್ ಮಾಡ್ತೀನಿ, ಹಸ್ಬೆಂಡ್ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಳ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ದೀಪಾ. ಆದರೆ ಸೌಂದರ್ಯ ಕೂಡ ಆದಷ್ಟು ಬೇಗ ಚಿರು ಮತ್ತು ದಿಶಾನ ಒಂದು ಮಾಡಿಬಿಟ್ಟು ಅವರಿಬ್ಬರನ್ನ ಮದುವೆ ಮಾಡಬೇಕು. ಇದು ಪರ್ಫೆಕ್ಟ್ ಜೋಡಿ. ಆ ದೀಪಾಗೆ ಮನೆಯಿಂದ ಗೇಟ್ ಪಾಸ್ ಕೊಡಬೇಕು. ಇನ್ನು ಅವರಪ್ಪನಿಗೂ ಅರ್ಥ ಮಾಡಿಸಿದ್ದೀನಿ, ಅವಳಿಗೂ ಅರ್ಥ ಆಗಿದೆ ಅಂದ್ಬಿಟ್ಟು ಸೌಂದರ್ಯ ಅಂದ್ಕೊಳ್ತಾ ಇಲ್ಲಿ ದಿಶಾ ಹತ್ರ ಬಂದುಬಿಟ್ಟು ಈ ಡ್ರೆಸ್ ಹಾಕ್ಕೊಂಬ, ನೀನು ಚಿರು ಹತ್ರ ನಿನ್ನ ಮನಸ್ಸಲ್ಲಿರೋ ಮಾತೆಲ್ಲ ಹೇಳ್ಕೊ ಅಂತಾರೆ. ಆಗ ದೀಪ ನನಗೂ ಇದೇ ಬೇಕಾಗಿದ್ದು ಅಂದ್ಬಿಟ್ಟು ಚಿರು ಇಲ್ಲಿ ಆ್ಯಕ್ಟಿಂಗ್ನ ಶುರು ಮಾಡ್ತಾ ಇರ್ತಾನೆ. ಇಲ್ಲಿ ಪ್ರಪೋಸ್ ಮಾಡೋದು ಹೇಗೆ ಅಂದ್ಬಿಟ್ಟು ಆ್ಯಕ್ಟಿಂಗ್ ಮಾಡಬೇಕಾಗಿರುತ್ತೆ, ಸೀನ್ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಆದರೆ ಯಾರು ಕೂಡ ಅವನಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಜೋಡಿ ಅಲ್ಲ, ಯಾರು ಸರಿಯಾಗಿ ಪ್ರಪೋಸ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ದಿಶಾ ಬರ್ತಾಳೆ. ದಿಶಾ ಬಂದುಬಿಟ್ಟು ಫುಲ್ ರೆಡಿ ಆಗಿಬಿಟ್ಟು ಇಲ್ಲಿ ಸೌಂದರ್ಯ ಕೊಟ್ಟಿರೋ ಸೀರೆಲ್ಲ ಉಟ್ಕೊಂಡು ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡು ಬರಬೇಕಾದ್ರೆ ಅದನ್ನು ನೋಡಿಬಿಟ್ಟು ಚಿರುಗೆ ಶಾಕ್ ಆಗುತ್ತೆ. ಏನಿದೆ ಇವರಾ? ಹಾಗಾದರೆ ಅದಕ್ಕೆ ಹೇಳಿದ್ದು ಇವರೇ ಇರಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ. ಫುಲ್ಲು ಸೌಂದರ್ಯ ಲೈಟ್ ಆನ್ ಮಾಡಿ ಇನ್ನು ಸ್ಕ್ರೀನ್ ಮುಂದಕ್ಕೆ ಹಾಕಿ ಹಾಗೆ ಹೇಗೆ ಅಂದ್ಬಿಟ್ಟು ಅಂತಾಳೆ. ಸರಿ ಆ್ಯಕ್ಷನ್ ಅಂತ ಶುರು ಮಾಡ್ತಾರೆ. ಇನ್ನು ಇಲ್ಲಿ ದೀಪ ದಿಶಾ ಆಗಿಬಿಟ್ಟು ತನ್ನ ಮನಸ್ಸಲ್ಲಿರೋ ಮಾತನ್ನ ಚಿರು ಹತ್ರ ಹೇಳ್ಕೊಳ್ತಾ ಇರ್ತಾಳೆ. ಇನ್ನು ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ನೀನು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ಅಂದ್ಕೊಳ್ತಾ ಇದ್ದೀನಿ ಇವು ನನಗೆ ಪರ್ಫೆಕ್ಟ್ ಜೋಡಿ ಅಂತ, ವಿಲ್ ವಿ ಮ್ಯಾರಿ ಯು ಅಂದ್ಬಿಟ್ಟು ದಿಶಾ ಅಂತಾರೆ. ಆಗ ಚಿರು ಅಯ್ಯೋ ತುಂಬ ಖುಷಿ ಆಗ್ತಿದೆ, ನೀವು ರೀತಿ ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗುತ್ತಾ ಅಂತಂದ್ಬಿಟ್ಟು ಚಿರು ದಿಶಾನ ದೀಪ ಅಂತ ಊಹಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು. ಇತ್ತೀಚೆಗೆ ನಿಮ್ಮ ಜೊತೆ ಎಲ್ಲ ಫೀಲಿಂಗ್ಸ್ನು ಹೇಳ್ಕೊಳ್ಬೇಕಂತ ಅನಿಸುತ್ತೆ, ಫ್ರೆಂಡ್ಗಿಂತ ಜಾಸ್ತಿನೇ ಅನಿಸ್ತಾ ಇದೆ. ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ, ನಾನು ಕೂಡ ನಿಮ್ಮ ಜೊತೆ ಬಾಳಬೇಕು ಅನಿಸ್ತಾ ಇದೆ. ನನಗೆ ಮತ್ತೆ ಒಂದು ಮರು ಜನ್ಮ ನೀಡಿದ್ದೀರಿ ನೀವು, ನಿಮ್ಮ ಪ್ರಪೋಸ್ನಲ್ಲ ಬೇಡ ಅನ್ನೋಕ್ಕಾಗುತ್ತಾ? ನಾನು ಕೂಡ ನಿಮ್ಮ ಪ್ರೀತಿನ ಒಪ್ಕೊಳ್ತಾ ಇದ್ದೆ ಅಂದ್ಬಿಟ್ಟು ಚಿರು ದೀಪ ಅಂದ್ಕೊಂಡು ದಿಶಾ ಮುಖದಲ್ಲಿ ಎಲ್ಲನೂ ಹೇಳ್ತಾನೆ. ಆಗ ಸೌಂದರ್ಯ ಎಂಟ್ರಿ ಆಗುತ್ತೆ. ಇನ್ನು ಚಿರಿಗೆ ಶಾಕ್ ಆಗುತ್ತೆ. ಅರೆ ಇದು ದೀಪ ಅಲ್ವ ಅಂದ್ಬಿಟ್ಟು ಅಂದ್ಕೊಳ್ತಾನೆ. ಇನ್ನು ಸೌಂದರ್ಯ ಬೇಕು ಅಂತಾರೆ ಮತ್ತೆ ಇಲ್ಲಿ ಇದೆಲ್ಲ ಸುದ್ದಿ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಇದೇ ರೀತಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರ್ತಾಳೆ. ಚಿರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದೆ ಹಾಗೆ ಅಂದ್ಬಿಟ್ಟು ಚಿರು ಅಂತಿದ್ರೆ ದೀಪ ಬೇಜಾರು ಮಾಡಿಕೊಂಡು ದಿಶಾ ಆಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇನ್ನು ಇತ್ಲ ಕಡೆ ಜೈರಾಮ್ ಹೇಗಾದರೂ ಮಾಡಿ ನಾನು ಸಾಯಬೇಕು, ನಾನು ಸತ್ತರೆ ನನ್ನ ಮಗನಿಗೆ ಕೆಲಸ ಬರುತ್ತೆ, ಆದರೆ ನಾನಾಗೆ ಸತ್ತರೆ ಆತ್ಮಹತ್ಯೆ ಆದರೆ ಈ ಕೆಲಸ ನರಸಿಂಹಗೆ ಬರಲ್ಲ. ಯಾರಾದರೂ ನನ್ನ ಕೊಲೆ ಮಾಡಬೇಕು, ಹಾಗಾದರೆ ಆಕ್ಸಿಡೆಂಟ್ ಮಾಡಬೇಕು, ನಾನೇ ಬೇರೆಯವ್ರಿಗೆ ರೌಡಿಗಳಿಗೆ ಹೇಳ್ತೀನಿ ನನ್ನೇ ಸಾಯಿಸು ಅಂತ. ಆದರೆ ಸಾಯಿಸಿರೋ ಥರ ಆಗಿರಬಾರ್ದು, ಪಕ್ಕ ಮರ್ಡರು ಮತ್ತು ಬೇರೆಯವರೇ ಸಾಯಿಸಿರಬೇಕು ಅಂತಂದ್ಬಿಟ್ಟು ರೌಡ್ಗಳಿಗೆ ಫೋನ್ ಮಾಡಿ ನೀವೊಬ್ಬರನ್ನ ಮರ್ಡರ್ ಮಾಡಬೇಕು ಅಂದ್ಬಿಟ್ಟು ಅಂತಾರೆ. ಏನು ಮರ್ಡರಾ? ಏನು ಸರ್ ನೀವು ಮರ್ಡರ್ನ ನೀವು ನೋಡಿದ್ರೆ ಹಿಡ್ಕೊಂಡು ಹೋಗ್ತೀರಾ, ಅಂಥದ್ರಲ್ಲಿ ಪೊಲೀಸಾಗಿ ನೀವೇ ಮರ್ಡರ್ ಅಂತಿದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ, ಈ ಮರ್ಡರ್ ಹೇಗಿರ್ಬೇಕಂದ್ರೆ ಪಕ್ಕ ಆಕ್ಸಿಡೆಂಟ್ ಅನಿಸ್ಬೇಕು, ಯಾವುದೇ ರೀತಿ ಕೊಲೆ ಆಗಂತ ಅನಿಸ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಅಂತಾರೆ ಜೈರಾಮ್. ಸರಿ ಬಿಡಿ ಸರ್, ನೀವು ಈಗ ಹೇಳಿದ ಮೇಲೆ ನಾವು ಇಳಿದಾಗ ಅನ್ನೋಕ್ಕಾಗುತ್ತಾ ಅಂತಿದ್ರೆ ಎಷ್ಟಪ್ಪ ದುಡ್ಡು ಅಂತ ಕೇಳ್ತಾರೆ. ಸರ್ ನೀವು ತುಂಬ ಒಳ್ಳೆಯವರು, ನಮಗೆ ಗೊತ್ತಿದ್ದವ್ರು ಬೇರೆ, ಏನೋ ಒಂದು 3-4 ಲಕ್ಷ ಕೊಟ್ಟರೆ ಸಾಕು ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಆ್ಯಕ್ಷೆಂಟು ಕರೆಕ್ಟಾಗಿ ಇರಬೇಕು ಅಂದ್ಬಿಟ್ಟು ಅಂತಾರೆ. ಆಗ ಅಲ್ಲಿ ಒಂದು ಬಂದುಬಿಟ್ಟು ಟೆನ್ಷನ್ ಆಗ್ತಾಳೆ. ಇನ್ನೂ ಅಲ್ಲಿಗೆ ಏನ್ರಿ ಆಯಿತು ಅಂತಿದ್ರೆ ಏನು ಮಾಡಿದೆ, ಏನಾಯಿತು ಎಲ್ಲ ಕೇಳಿಸ್ಕೊಂಬಿಟ್ಟೆ ಅಂದ್ಬಿಟ್ಟು ಕೇಳ್ತಾರೆ. ಅಲ್ಲ ರೀ ಏನೋ ಆ್ಯಕ್ಸಿಡೆಂಟು, ಯಾರಿಗೇನಾಯಿತು ಅಂತಿದ್ರೆ ಓ ಅದಾ ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಕೇಸ್ ಬಂದಿದೆ ಅಂತ ಕಣೆ, ಯಾರ್ದು ಆ್ಯಕ್ಸಿಡೆಂಟ್ ಆಗಿದೆ ಅಂತೆ ಅಂತಂದ್ಬಿಟ್ಟು ಮ್ಯಾನೇಜ್ ಮಾಡ್ತಾರೆ. ಓ ಹೌದಾ ಅಂದ್ಬಿಟ್ಟು ಇಲ್ಲಿ ವತ್ಸಲ ಕೂಡ ಅದನ್ನೇ ನಂಬಿಡ್ತಾಳೆ. ನನಗೋಸ್ಕರ ನೀನು ಎಷ್ಟು ದಿನ ಎಷ್ಟೆಲ್ಲ ಕಷ್ಟ ಬಿದ್ದಿದೆ ಕಣೆ, ಬರೀ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾನೆ ಇರ್ತೀಯ, ನಿನಗೋಸ್ಕರ ಇವತ್ತು ನಾನು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಬರ್ತಾರೆ. ಏನಣ್ಣ ಅಡುಗೆ ಮನೆಗೆ ಬಂದಿದೆಯಾ, ಏನಾದರೂ ಬೇಕಿತ್ತಾ, ನೀರು ಬೇಕಿತ್ತೆ ಅಂದ್ಬಿಟ್ಟು ಅಮ್ಮಜ್ಜ ಕೇಳ್ತಾರೆ. ಇಲ್ಲ ಕಣೆ ನಿಮ್ಗೆ ಅತ್ತಿಗೋಸ್ಕರ ಬಜ್ಜಿ ಹಾಕ್ತೀನಿ ಅಂದ್ಬಿಟ್ಟು ಅಂತಾರೆ. ಏನೋ ನೀನು ಬಜ್ಜಿ ಹಾಕ್ತೀಯಾ, ನನಗೂ ಒಂದು 4 ಹಾಕೋಣ ಅಂತಿದ್ರೆ ಹ್ಞೂ ಕಡೆ ನಿನಗೂ ಹಾಕ್ತೀನಿ ಅಂದ್ಬಿಟ್ಟು ಖುಷಿಯಿಂದ ಬಜ್ಜಿ ಹಾಕ್ತಾ ಇರ್ತಾನೆ ಜಯರಾಮ್. ಇನ್ನು ಇಲ್ಲಿ ದಿಶಾ ಹೋಗ್ಬಿಡ್ತಾಳೆ ವಾಪಸ್ಸು. ಆಗ ಸೌಂದರ್ಯ ಬಂದ್ಬಿಟ್ಟು ನೋಡಿದೆಯಾ ದಿಶಾ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಚಿರು ಮನಸ್ಸಲ್ಲಿ ಅದೇ ಇದೆ, ನೀನು ಪ್ರೀತಿನ ಒಪ್ಕೊಂಬಿಟ್ಟ, ಆದಷ್ಟು ಬೇಗ ನಿಮ್ಮ ಮದುವೆನ ಫಿಕ್ಸ್ ಮಾಡಿಬಿಡ್ತೀನಿ, ಆ ದೀಪಾಗೆ ಮನೆಯಿಂದ ಗೇಟ್ ಪಾಸ್ ಕೊಡ್ತೀನಿ, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಬೇಕು ಅಂತಂದ್ಬಿಟ್ಟು ದೀಪ ಈ ರೀತಿ ಅವ್ರ ಬಗ್ಗೆ ಕೀಳಾಗಿ ಮಾತಾಡಿ ಸೌಂದರ್ಯ ಅಲ್ಲಿಂದ ಹೊರಟೋಗ್ತಾಳೆ. ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ನಮ್ಮ ಹಸ್ಬೆಂಡ್ ಮನಸ್ಸಲ್ಲಿ ನನ್ನ ದೀಪಾಗೆ ಜಾಗ ಇಲ್ಲನೇ ಇಲ್ಲ, ಹಾಗಾದರೆ ನಾನು ಜಸ್ಟ್ ಫ್ರೆಂಡ್ ಮಾತ್ರ, ಆದರೆ ದಿಶಾ ಲೈಫ್ ಪಾರ್ಟ್ನರ್ ಹಾಕಿ ಒಪ್ಕೊಳ್ತಿದ್ದಾರೆ.
ಇಷ್ಟು ದಿನ ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೆ ದೀಪಾ, ಇದು ಕಣೆ ರಿಯಾಲಿಟಿ. ನೀನು ಸುಮ್ಮನೆ ನಿನ್ನ ಗಂಡ ಹಸ್ಬೆಂಡು ಅಂತ ಎಷ್ಟೆಲ್ಲ ಗೋಗರಿತಾ ಇದ್ದೆ. ನಿನ್ನ ಹಸ್ಬೆಂಡು ನಿನಗೆ ಯಾವ ಸ್ಥಾನ ಇಟ್ಟಿದ್ದಾನೆ ಈಗಾದರೂ ಗೊತ್ತಾಯ್ತು ಅಂದ್ಬಿಟ್ಟು ದೀಪಾ ಬೇಜಾರು ಮಾಡ್ಕೊಳ್ತಾಳೆ. ಇನ್ನು ಇಲ್ಲಿ ಚಿರು ಆದ ರೀತಿ ಏನೂ ನಡೆದಿಲ್ಲ. ನಾನು ಪ್ರಪೋಸ್ ಮಾಡಿದ್ದು ದೀಪಗಂತ ಮನಸ್ಸಲ್ಲಿ ಇದೆಲ್ಲ ಆ್ಯಕ್ಟಿಂಗ್ ಅಂತ ಅವನು ಭ್ರಮೆಯಲ್ಲಿದ್ದಾನೆ. ಅದರ ಸೌಂದರ್ಯ ಇದನ್ನೇ ದಾಳವಾಗಿ ಒಪ್ಪಿಸ್ಕೊಂಡು ತನ್ನ ಆಟನ ಶುರು ಮಾಡ್ತಾ ಇರ್ತಾಳೆ. ಏನು ಇದೇ ಒಂದು ಜೈರಾಮ್ನ ಆ್ಯಕ್ಸಿಡೆಂಟ್ ಮಾಡೋಕ್ಕೆ ನರಸಿಂಹನ್ಗೆ ಆಫರ್ ಕೊಡ್ತಾರೆ. ನಿನಗೆ ನಾಳೆ ಲಾರಿ ಡ್ರೈವರಾಗಿ ಕೆಲಸ ಮಾಡಬೇಕು, ಒಂದು ದಿನಕ್ಕೆ ಮತ್ತಿಗೆ 10,000 ಕೊಡ್ತೀವಿ, ಬೆಂಗಳೂರಿಂದ ಹಾಸನಿಗೆ ಹೋಗ್ಬೇಕು ಅಂದ್ಬಿಟ್ಟು ಅಂತಾರೆ. ಸರಿ ಸರ್ ಆಯಿತು ಅಂದ್ಬಿಟ್ಟು ನರಸಿಂಹ ಅವ್ರ ಅಪ್ಪನ ಸಾಯಿಸೋಕ್ಕೆ ತಾನೇ ಒಂದು ಡೀಲರ್ನ ಒಪ್ಕೊಳ್ತಾನೆ. ಅದು ನರಸಿಂಹನ್ಗೆ ಗೊತ್ತೇ ಇರೋದಿಲ್ಲ. ಇನ್ನು ಇತ್ಲ ಕಡೆ ಜೈರಾಮ್ ನಿನ್ನ ಮುಂದೆ ಚೆನ್ನಾಗಿರಬೇಕು, ನೀನು ನಿನ್ನ ತಾಯಿನ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಬೇಕಂದ್ಬಿಟ್ಟು ಅಂತಾರೆ. ಅಪ್ಪ ನನಗೀಗ ಕೆಲಸ ಸಿಕ್ಕಿದೆ, ನಿಮ್ಮನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ ಸರಿ ಕಂದ ಆಯಿತು ಅಂದ್ಬಿಟ್ಟು ಜೈರಾಮ್ ಬಿಟ್ಟೋಗೋ ಮಾತೆಲ್ಲ ಆಡ್ತಾ ಇರ್ತಾನೆ. ಇನ್ನು ಮನೆಗೆ ಇಲ್ಲಿ ದೀಪ ಬರ್ತಾಳೆ. ಆಗ ಇನ್ನು ಮುಂದೆ ನಾನು ದಿಶಾಗಿ ಆ್ಯಕ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಅಚ್ಚು ಮುಂದೆ ಹೇಳ್ತಾಳೆ. ಯಾಕೆ ದೀಪ ಏನಾಯಿತು ಅಂತಿದ್ರೆ ದಿಶಾ ಪ್ರಪೋಸಲ್ಲ ಒಪ್ಕೊಂಡೇ ಬಿಟ್ಟ ಚಿರು. ಹಾಗಾದರೆ ಹಸ್ಬೆಂಡ್ ಮನಸ್ಸಲ್ಲಿ ದಿಶಾನೇ ಇದ್ದಾಳೆ, ನನಗೇನು ಸ್ಥಾನ? ಹಾಗಾದರೆ ಇನ್ನೊಂದು ಸರ್ತಿ ನಾನು ದಿಶಾಗಿ ಆ್ಯಕ್ಟಿಂಗ್ ಮಾಡೋಲ್ಲ ಅಂದ್ಬಿಟ್ಟು ಅಂತಾರೆ. ಇದರಿಂದ ಅಚ್ಚು ಮತ್ತು ಅವ್ರ ಅಪ್ಪನಿಗೆ ಶಾಕ್ ಆಗುತ್ತೆ. ಏನು ಚಿರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ, ಅವ್ನ ಮನಸ್ಸಲ್ಲಿ ನೀನೇ ಇದೆಯಾ ಅಂತ ಅಂದ್ಕೊಂಡಿದ್ವಿ. ಅವ್ನು ಮಾಡೋ ಕೆಲಸ ಬಿಹೇವಿಯರ್ ಎಲ್ಲ ನಿನ್ನ ಜೊತೆ ಪ್ರೀತಿ ಇದೆ ಅಂದ್ಕೊಂಡೆ, ಆದರೆ ದಿಶಾ ಅವ್ನ ಮನಸ್ಸಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಶಾಕ್ ಆಗುತ್ತೆ ಅಚ್ಚು. ಮತ್ತು ಇನ್ನು ಇಲ್ಲಿ ಅವರಪ್ಪನಿಗೆ ಇನ್ನು ದೀಪ ಮನೆಗೆ ಬಂದುಬಿಟ್ಟು ನಾನು ಇಲ್ಲೇ ಇದ್ದು ಸುಮ್ಮನೆ ವ್ಯರ್ಥ, ನಾನು ಇಲ್ಲಿರೋ ಟೈಮ್ ವೇಸ್ಟ್ ಆಗ್ತಿದೆ ಅಂತಿಂದು ಸೌಂದರ್ಯ ಅವ್ರು ಹೇಳ್ದಂಗೆ ನಾನು ಇಲ್ಲಿ ದೀಪಾಗಿ ಇದ್ದೀನಿ ಹೊರತು ಮನೆ ಕೆಲಸದವ್ರ ಥರ ಇದ್ದೀನಿ. ನನಗೆ ಈ ಮನೆಯಲ್ಲಿ ಯಾವ ಸ್ಥಾನವೂ ಇಲ್ಲ, ಹಸ್ಬೆಂಡ್ ಮನಸ್ಸಲ್ಲಿ ಏನು ಸ್ಥಾನ ಅಂತೂ ಮೊದಲಿಗೆ ಇಲ್ಲ. ಈ ಹಸ್ಬೆಂಡ್ಗೆ ಸೌಂದರ್ಯವತಿನೇ ಮುಖ್ಯ, ಅವ್ರಿಗೆ ರೂಪಕ್ಕಿಂತ ಈ ಗುಣಕ್ಕಿಂತ ರೂಪನೇ ಮುಖ್ಯ ಆಯಿತು. ನನ್ನಲ್ಲಿರೋ ಗುಣ ಯಾರು ತಾನೇ ನೋಡ್ತಾರೆ, ರೂಪನೇ ನೋಡೋದು ಅಂತಂದ್ಬಿಟ್ಟು ದೀಪ ಬೇಜಾರು ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾಳೆ. ಇನ್ನೂ ಈ ಚಾಲೆಂಜಲ್ಲಿ ಸೋತಿದ್ದು ನಾನೇ ಅಂದ್ಬಿಟ್ಟು ಮನೆ ಬಿಟ್ಟು ಹೊರಟೋಗ್ತಾಳೆ. ಇನ್ನು ಇಲ್ಲಿ ಚಿರು ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ಖುಷಿಯಿಂದ ದೀಪನ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ. ಆದರೆ ದೀಪ ಎಲ್ಲೂ ಇರೋದಿಲ್ಲ. ಎಲ್ಲಿಗೋದ್ರೂ ಇವರು ಅಂದ್ಬಿಟ್ಟು ಕಬೋರ್ಡ್ ತೆಗಿತಾ ಇರ್ತಾನೆ. ಸಡನ್ನಾಗಿ ಕಬೋರ್ಡಲ್ಲಿ ದೀಪ ಬಟ್ಟೆನೇ ಇರೋದಿಲ್ಲ. ಅರೆ ಏನಾಯಿತು, ಇದರಲ್ಲಿ ಒಂದು ಕೂಡ ದೀಪ ಬಟ್ಟೆನೇ ಇಲ್ಲ, ಏನಾಯಿತು? ಹಾಗಾದರೆ ಮನೆ ಬಿಟ್ಟು ಹೋಗಿದ್ರ? ಯಾಕೆ ಈ ರೀತಿ ಮಾಡಿದ್ರು ಇವರು? ಅಯ್ಯೋ ದೇವ್ರೆ, ನಾನು ಮೊನ್ನೆಯಿಂದ ಅವ್ರ ಹತ್ರ ತುಂಬ ರೇಗಾಡ್ತಾ ಇದ್ದೆ, ಕೋಪ ಮಾಡ್ಕೊಳ್ತಾ ಇದ್ದೆ, ಅದಕ್ಕೆ ಬೇಜಾರು ಮಾಡ್ಕೊಡಿ ಅಂದರು ಹೋಗ್ಬಿಟ್ರೆ. ಏನು ಮಾಡೋದು ಈಗ ಅಂತಂದ್ಬಿಟ್ಟು ಟೆನ್ಷನಲ್ಲಿ ದೀಪ ಅಂದ್ಕೊಂಡು ಬರ್ತಾನೆ. ಯಾಕಪ್ಪ ಏನಾಯಿತು ಅಂದ್ಬಿಟ್ಟು ಸುಕನ್ಯಾ ಅವರು ಬರ್ತಾರೆ. ಅದೇ ದೀಪ ಅವರು ಮನೆ ಬಿಟ್ಟು ಹೋಗಿದ್ದಾರೆ, ಎಲ್ಲೂ ಕಾಣಿಸ್ತಾ ಇಲ್ಲ ಚಿಕ್ಕು ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ ಅಂದ್ಬಿಟ್ಟು ಶಾಕ್ ಆಗ್ತಾಳೆ. ಇಲ್ಲಿ ಅವಳು ಆದಷ್ಟು ಬೇಗ ಮನೆ ಬಿಟ್ಟು ಹೋಗಲ್ಲ. ಏನು ನಡೆದಿದಪ್ಪ, ಏನಾಗಲಾಗಲಿ ಸೌಂದರ್ಯನ ಕೇಳಬೇಕು, ಒಳ್ಳೇದಾಯಿತು ಅಂದ್ಬಿಟ್ಟು ಸುಕನ್ಯಾ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇಲ್ಲಿ ದೀಪ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾಳೆ. ಆಗ ಅಲ್ಲಿ ನರಸಿಂಹ ಇರ್ತಾನೆ. ಏನು ಪುಟ್ಟಿ ಏನಾಯಿತು ಅಂತಿದ್ರೆ ಅದು ಅಣ್ಣ ಅಂದ್ಬಿಟ್ಟು ಬೇಜಾರಲ್ಲಿ ಕಣ್ಣೀರು ಹಾಕ್ತಾಳೆ. ಈಗ ನಾನು ಚಿರೋ ಅವ್ರಿಗೆ ಇಷ್ಟನೇ ಇಲ್ಲ, ಅವರು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಮನೆ ಬಿಟ್ಟು ಬಂದೆ ಅಂತಿದ್ರೆ ಇವತ್ತು ಅವರ ಮತ್ತೆ ಸುಮ್ಮನೆ ಬಿಡಲ್ಲ ಅಂತಂದ್ಬಿಟ್ಟು ಮಚ್ಚ ತಗೊಂಡು ಕೊಲ್ಲಕ್ಕೆ ಹೋಗ್ತಾ ಇರ್ತಾರೆ. ಅಣ್ಣ ನಿಂತ್ಕೋ, ಏನು ಮಾಡ್ತಿದ್ಯಾ ಪ್ಲೀಸ್, ನನಗೋಸ್ಕರ ಅವ್ರನ್ನ ಬಿಟ್ಬಿಡು, ಅವ್ರಿಗೆ ಏನು ಖುಷಿನೋ ಅದನ್ನೇ ಮಾಡಲಿ ಅಂದ್ಬಿಟ್ಟು ತಡಿತಾಳೆ ದೀಪ. ಇನ್ನು ಇಲ್ಲಿ ಚಿರು ಬೀದಿ ಎಲ್ಲ ಹುಡುಕ್ತಾ ಇರ್ತಾನೆ. ದೀಪ ಅವರೇ ಅಂದ್ಬಿಟ್ಟು ಸೌಂದರ್ಯ ಬಂದು ಏನು ಮಾಡ್ತಾಯಿದ್ಯಾ, ಅದೊಂದು ಕೆಟ್ಟ ಭ್ರಮೆ ಅಂದ್ಬಿಟ್ಟು ಅವಳ ಹತ್ರ ಇರುವಂಥ ಎಲ್ಲ ನೆನಪು ಮರ್ತ್ಬಿಡು, ನೀನು ಮತ್ತು ದಿಶಾ ಇನ್ನೊಂದು ಒಳ್ಳೆ ಲೈಫ್ ಲೀಡ್ ಮಾಡುವಂತೆ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ರ ಅದಕ್ಕೆ? ಇಲ್ಲ ದಿಶಾ ಏನು ಅಂತಿದ್ರ, ದಿಶಾ ನನಗೆ ಏನೂ ಇಷ್ಟನೇ ಇಲ್ಲ, ನನಗೆ ದೀಪನೇ ಇಷ್ಟ, ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ, ಅವ್ರು ಇಲ್ಲದೆ ನನಗೆ ಇರೋಕ್ಕಾಗಲ್ಲ, ಐ ರಿಯಲಿ ಮಿಸ್ ಯು. ನೋಡಿ ಒಂದು ಕ್ಷಣ ಅವ್ರು ಇಲ್ಲದೆ ನನಗೆ ಊಹಿಸ್ಕೊಳಕ್ಕೂ ಆಗ್ತಾಯಿಲ್ಲ, ಅವ್ರು ಬಿಟ್ಟು ಹೇಗಿರೋದು. ಇಲ್ಲ ನಾನು ದೀಪನ ಮನೆಗೆ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಚಿರು ಅಲ್ಲಿಂದ ಹೊರಡ್ತಾನೆ. ಈಗ ಸೌಂದರ್ಯಗೆ ಶಾಕ್ ಆಗುತ್ತೆ. ಏನು ಇವ್ನ ಮನಸ್ಸಲ್ಲಿ ದೀಪಗಿನ್ನೂ ಮನಸ್ಸಿದೆಯಾ, ಎಲ್ಲ ಭ್ರಮೆ ಇರಬೇಕು ಅನಿಸುತ್ತೆ. ಅಲ್ಲ ಇವ್ನು ದೀಪ ಕಂಡ್ರೆ ಚೂರೂ ಆಗಲ್ಲ, ಇನ್ನು ಬರೀ ಫ್ರೆಂಡು ಅಂತ ತಿಳ್ಕೊಂಡಿದ್ದಾನೆ, ಈಗ ಹೇಗೆ ಸಾಧ್ಯ ಅಂದ್ಬಿಟ್ಟು ಇಲ್ಲಿ ಸೌಂದರ್ಯ ಅಂದ್ಕೊಳ್ತಾ ಇರ್ತಾಳೆ. ಫೋನಲ್ಲಿ ಚಿರುಗೆ ತನ್ನ ಮನಸ್ಸಿನ ಭಾವನೆ ಈಗ ಅರ್ಥ ಆಗಿದೆ. ತನ್ನ ಮನಸ್ಸಲ್ಲಿ ಜಾಗ ಇರೋದು ಅದು ದೀಪಗೆ ಮಾತ್ರ. ದೀಪನ ರಿಯಲ್ ಆಗಿ ಪ್ರೀತಿ ಮಾಡ್ತಾ ಇದ್ದಾನೆ ಚಿರು. ಹಾಗಾದರೆ ದೀಪಗೆ ಈ ಸತ್ಯ ಯಾವಾಗ ಗೊತ್ತಾಗುತ್ತೆ? ಇನ್ನು ದೀಪಗೆ ಪ್ರಪೋಸ್ ಮಾಡಿದ್ದು ಅನ್ನೋ ಸತ್ಯನ ಚಿರು ರಿಯಲೈಸ್ ಮಾಡಿ ದೀಪಗೆ ಹೇಳ್ತಾನೆ, ನಾನು ಪ್ರಪೋಸ್ ಮಾಡಿದ್ದು ದಿಶಾಗಲ್ಲ ದೀಪನ ಅಂದ್ಕೊಂಡ್ಬಿಟ್ಟು. ದೀಪಗೆ ರಿವೀಲ್ ಆದರೆ ಸತ್ಯ ಮಾತ್ರ ಆಗ ದೀಪ ಚಿರುನ ಒಪ್ಕೊಂಡು ಮನೆಗೆ ಬರೋಕ್ಕೆ ಸಾಧ್ಯ. ಆದಷ್ಟು ಬೇಗ ಚಿರು ತನ್ನ ಪ್ರೀತಿನೆಲ್ಲ ದೀಪ ಮುಂದೆ ಹೇಳ್ಕೊಳ್ತಾನೆ. ಹಾಗಾದರೆ ಚಿರು ಮತ್ತು ದೀಪ ಒಂದಾಗ್ತಾರ? ಹಾಗಾದರೆ ಸೌಂದರ್ಯ ಇದೆಯಾ ಇನ್ನು ಮಾರಿ ಹಬ್ಬ? ದೀಪ ಸರಿಯಾಗಿ ಟಾಂಗ್ ಕೊಡ್ತಾಳ ಸೌಂದರ್ಯಗೆ ಈಗಾದರೂ ಅರ್ಥ ಆಗುತ್ತಾ ಗುಣನೇ ಮುಖ್ಯ, ರೂಪ ಅಲ್ಲನ ಸತ್ಯ ರಿವೀಲ್ ಮಾಡ್ತಾಳ ದೀಪ ಸರಿಯಾಗಿ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.